ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ. ಬ್ರೇಕ್ನ ನಂತರ ಪ್ರಿಯಾ ಉಪ್ಪಿ ಹ್ಯಾಪಿ ಆನಿವರ್ಸರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ. ಉಪ್ಪಿ ಪ್ರಿಯಾಂಕಾ ದಂಪತಿಯ ವೆಡ್ಡಿಂಗ್ ಆನಿವರ್ಸರಿಯ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನ ನೋಡಿದ್ರೆ, ಈ ಜೋಡಿ ಅಭಿನಯಿಸಿದ ಮೊದಲ ಚಿತ್ರದ ಹಾಡನ್ನ ಕೂಡ ನೋಡಿದ್ರೆ, ಈ ಜೋಡಿ ಕೆಲ ತಿಂಗಳ ಹಿಂದೆ ಸುವರ್ಣ ನ್ಯೂಸ್ಗೆ ವಿಶೇಷ ಸಂದರ್ಶನವನ್ನ ನೀಡಿತ್ತು. ಮನ ಬಿಚ್ಚಿ ಮಾತನಾಡಿದ ಈ ದಂಪತಿ ಸಾಕಷ್ಟು ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ರು. ರಿಯಲ್ ಸ್ಟಾರ್ಗೆ ಪ್ರಿಯಾಂಕಾ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು. ಆ ಜಾಲಿ ಸಂದರ್ಶನವನ್ನ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಭಾರತದಲ್ಲಿ ನಾವು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಮೇಲ್ ಡಾಮಿನೇಟೆಡ್ ಸಂಸಾರ ಅಂತ ನಾವು ಅನ್ಕೋತೀವಿ. ಬಟ್ ನಿಜವಾಗಲೂ ಅಲ್ಲಿ ಹೆಣ್ಣು ತುಂಬಾ ಪ್ರಧಾನ ಪಾತ್ರ ವಹಿಸಿರ್ತಾಳೆ ಅಲ್ವಾ? ನಿಜ ಹೇಳ್ಬೇಕಾದ್ರೆ ಫೀಮೇಲ್ ಡಾಮಿನೇಷನ್. ಒಂದು ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ಹಾಗೆ ಯಾವುದೋ ಒಂದು ಟಾಪಿಕ್ ಮಾತಾಡ್ತಿದ್ವಿ, ನಾನು ಪಿ ವಾಸು ಅವರೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಅವರು ಒಬ್ಬ ಹೇಳ್ತಾನಂತೆ, ನಾನು ಹೆಂಡ್ತಿಗೆ ಹೆದರಲ್ಲ, ನಾನು ಹೆಂಡ್ತಿಗೆ ಮಾತ್ರ ಹೆದರಲ್ಲ ಅಂದರೆ ಎಲ್ರಿಗೂ ಶಾಕ್ ಆಗಂತ, ಬೇರೆ ಗಂಡಂದ್ರಿಗೆಲ್ಲ ಏನು ಇವ್ರು ಇಷ್ಟು ಜೋರಾಗಿ ಹೇಳ್ತಾ ಇದ್ದಾನಲ್ಲ ಅಂತ. ಆಮೇಲೆ ಸೈಡಿಗೆ ಬಂದು ಹೇಳ್ತಾನಂತೆ, ಇದಕ್ಕೆ ಪರ್ಮಿಷನ್ ತೊಗೊಂಡಿದ್ದೀನಿ ಹೆಂಡ್ತಿ ಹತ್ರ. ಈ ಥರ ಪ್ರತಿಯೊಬ್ಬರು ಕೂಡ. ಆಮೇಲೆ ನನ್ನ ರಕ್ತ ಕಣ್ಣೀರು ಪಿಕ್ಚರಲ್ಲೂ ಹೇಳಿದ್ದೀನಿ, ಏನಂದರೆ ಅದೊಂದು ಸಂದರ್ಭ ಬಂದಾಗ ಅದರಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಹೆಣ್ಣು ಗಂಡಿಗಿಂತ ಮೇಲಿರ್ತಾಳೆ. ಬುದ್ಧಿವಂತಿಕೆಯಲ್ಲಿ, ಮಾನಸಿಕವಾಗಿ, ಆಮೇಲೆ ಏನೋ ಬೌದ್ಧಿಕವಾಗಿ ಎಲ್ಲದರಲ್ಲೂ ಕೂಡ ಮುಂದೆ ಇರ್ತಾಳೆ ಆ್ಯಕ್ಚುಲಿ ಅಂತ. ಆದರೂ ಎಷ್ಟೋ ನಾವೆಲ್ಸ್ಗಳಲ್ಲಿ ಬರುತ್ತೆ, ಏನೋ ಗಂಡು ತನ್ನ ಡಾಮಿನೇಷನ್ ತೋರಿಸ್ಕೊಳ್ಳೋಕ್ಕೋಸ್ಕರ ಮನೆಗೆ ಬಂದು ಹೇಳ್ತಾನಂತೆ, ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಹೆಂಗೆ ಹೆಂಗೆ ಅಂದರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಹೆಂಡ್ತಿಗೆ ಇವ್ನು ಮಾಡಿರೋದು ಮೂರ್ಖತನ ಅಂತ. ಆದರೂ ಈಗೋ ಮನುಷ್ಯನ ಗಂಡಸಿನ ಈಗೋ ಹೊಡಿಬಾರ್ದು ಅಂದ್ಬಿಟ್ಟು ನಕ್ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಆಮೇಲೆ ನಿಧಾನ ಕೇಳ್ತಾನಂತ ಹಿಂಗೆ ಮಾಡಬಾರ್ದಾಗಿತ್ತು. ಸೊ ಯಾವಾಗಲೂ ಅಷ್ಟೇ, ಅಂದರೆ ನನ್ನ ಎಕ್ಸ್ಪೀರಿಯನ್ಸ್, ಮೇ ಬಿ ಇವಳು ತುಂಬ ಬುದ್ಧಿವಂತಲಿರ್ಬೋದು, ಬೇರೆಯವ್ರು ಇಲ್ಲದೆ ಇರ್ಬೋದು, ಗೊತ್ತಿಲ್ಲ ನನಗೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರತಿಯೊಂದು ಗೈಡ್ ಮಾಡೋದು ಇವಳೇ ನನಗೆ. ಹೌದಾ? ಹಿಂಗಿರ್ಬೇಕು, ಹಿಂಗೆ ನನಗೆ ಅಷ್ಟು ಗೊತ್ತಾಗಲ್ಲ, ಪ್ರತಿಯೊಂದು ವಿಷಯನೂ ಹೇಳ್ತಾ ಇರ್ತಾಳೆ. ಆಮೇಲೆ ಕ್ಲೀನಾಗಿ ಹೇಳ್ತಾನೆ, ನೀನೊಬ್ಬ ಮೂರ್ಖ ಅಂತ. ಪ್ರಪಂಚಕ್ಕೆ ಮಾತ್ರ ನಾನು ಬುದ್ಧಿವಂತ ಅಂತ ಟೈಟ್ಲ್ ಇಟ್ಕೊಂಡಿದ್ದೀನಿ ಅಷ್ಟೇ. ಬುದ್ಧಿವಂತ ಅಂತ ಪಿಕ್ಚರ್ ಮಾಡ್ತೀನಿ. ಸೊ ನೀವೆಷ್ಟು ಹೆದರ್ತೀರಾ ಶ್ರೀಮತಿಗೆ? ಈಗ ನಾನು ಕೂತಿರೋ ನೋಡ್ರೆ ಗೊತ್ತಾಗ್ತಾ ಇಲ್ವಾ? ಇಲ್ಲ ಇಲ್ಲ ಎದುರಲ್ಲ, ಆ ಥರ ಇಲ್ಲ ನಮಗೆ. ಓಕೆ, ನೀವು ಹೇಳಿ. ಆ ಥರ ಇಲ್ಲ. ಯಾವ ಥರ ಇದೆ ಹೇಳಿ? ಹಿ ಈಸ್ ನಾಟ್ ದ ಕೈಂಡ್ ಟು ಬಿ ಕಂಟ್ರೋಲ್ಡ್. ಆ ಥರ ಇಲ್ಲ, ನಾನು ಆ ಥರ ಅಲ್ಲ. ಐ ಥಿಂಕ್ ನಮ್ಮದು ಇನ್ನೊಂದು, ಐ ಡೋಂಟ್ ನೋ, ಫ್ರೆಂಡ್ಶಿಪ್ ಅಲ್ಲ, ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಈಸ್ ನಾಟ್ ದ ಕೈಂಡ್ಸ್ ಟು ಬಿ ಡಾಮಿನೇಟೆಡ್. ಅವ್ರು ತುಂಬ ಇಂಟರ್ಫಿಯರೆನ್ಸ್ ಇಷ್ಟ ಇಲ್ಲ, ಸ್ಪೇಸ್ ಬೇಕು, ಅವ್ರದ್ದೇ ಜಗತ್ತಲ್ಲಿ ಇರುತ್ತೆ ಜಾಸ್ತಿ. ಎಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಮರ್ತು ಹೋಗ್ಬಿಡುತ್ತೆ. ನನಗೆ ಯಾವುದೋ ಜ್ಞಾಪಕ ಇರಲ್ಲ, ಅದೇನೋ ಗೊತ್ತಿಲ್ಲ, ನನ್ನ ವೀಕ್ನೆಸ್ ಇರ್ಬೋದು ಎಲ್ಲ. ಬಟ್ ಇವಳಿಗೆ ಎಲ್ಲ ಜ್ಞಾಪಕ ಇರುತ್ತೆ, ಪ್ರತಿಯೊಂದೊಂದು ಡೇಟು ಟೈಮಿಂದ ಹೇಳಿ ಜ್ಞಾಪಕ ಇಟ್ಕೊಂಡಿರ್ತಾರೆ. ಅದೇ ಸರ್ ಡಿಫ್ರೆನ್ಸ್ ಶ್ರೀಮತಿಗೆ ಮತ್ತು ಉಪ್ಪಿಗೆ. ಶ್ರೀಮತಿ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ, ಉಪ್ಪಿ ಅವ್ರನ್ನ ಪ್ರಶ್ನೆ ಮಾಡಲು. ಆಲ್ರೆಡಿ ಸ್ಟಾರ್ಟ್. ರೆಡಿ ಇರ್ತಾನೆ ನೀವು? ಅವ್ರ ಹತ್ರ ತುಂಬಾ ಪ್ರಶ್ನೆಗಳಿದೆ ಅಂತ ಹೇಳಿ. ಅವ್ರ ಹತ್ರ ತುಂಬಾ ಪ್ರಶ್ನೆಗಳಿದೆ, ನನ್ನ ಹತ್ರ ಆನ್ಸರ್ಗಳಿಲ್ಲ. ಇಷ್ಟೆಲ್ಲ ಸಿನಿಮಾಗಳು ಮಾಡಿದ್ದೀರಾ, ಅದರಲ್ಲಿ ನಿಮ್ದು ಮೋಸ್ಟ್ ಮೆಮೊರೇಬಲ್ ಸಿನಿಮಾ ಯಾವುದು? ಅದರಲ್ಲಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾವುದು? ಒಂದು ಶ್ರೀಮತಿ, ಇನ್ನೊಂದು ಎಷ್ಟು ನೋಡಿ, ಅದು ಸೇಫ್ ಆಗಿಬಿಟ್ಟು ಅದರಲ್ಲಿ ಮೆಮೊರೇಬಲ್ ಮೂಮೆಂಟ್ಸ್ ಇರಲಿಲ್ಲ. ಪ್ರತಿಯೊಂದು ಮೆಮೊರೇಬಲ್. ನಿನ್ನ ಜೊತೆ ಕಳೆದಂತ ಒಂದೊಂದು ಕ್ಷಣಗಳು ಮೆಮೊರೇಬಲ್. ಆಕ್ಚುಲಿ ಏನೋ ಜ್ಞಾಪಕ ಇರಲ್ಲ. ಅವರು ಪವರ್ ಆಫ್ ನೌ ನಲ್ಲಿ ಬಿಲೀವ್ ಮಾಡ್ತಾರೆ. ಹೀಗಾಗಿ ಅವರು ಸದ್ಯದ ಸ್ಥಿತಿ ಹೇಳ್ತಾರೆ, ಪವರ್ ಆಫ್ ಲವ್ ಅಲ್ಲಿ ಬಿಲೀವ್ ಮಾಡಬೇಕು. ಪವರ್ ಆಫ್ ಲವ್. ಹೆಂಡತಿ ಪಕ್ಕದಲ್ಲಿ ಕೂತಾಗ ಪವರ್ ಆಫ್ ಲವ್, ಹೊರಗಡೆ ಹೋದ ಪವರ್ ಆಫ್ ನೌ. ಓಕೆ, ನಿಮ್ಮ ಫೇವರೇಟ್ ಹೀರೋಯಿನ್ ಯಾರು? ನಾನು ಎಷ್ಟು ಕಡೆ ಹೆಸರು ಹೇಳಿಲ್ಲ, ಎಲ್ಲ ಹೇಳಾಯ್ತು ನಾನು. ಇಲ್ಲ ಇಲ್ಲ, ನನ್ನ ಹೆಸರು ಹೇಳಿಲ್ಲ. ಇರ್ಲಿ ಇಲ್ದೇ ಇರ್ಲಿ, ನನ್ನ ಹೆಸರು ಯಾಕೆ ಗೊತ್ತಾ, ಯಾವತ್ತೋ ಒಂದಿನ ಟಿವಿಲಿ ಮರುಪ್ರಸಾರ ಮಾಡಿ ಅದನ್ನ ನೋಡಿ ಅದಕ್ಕೆ ನಾನು ಅದಕ್ಕೆ ಸೇಫ್. ನಾನು ಎಲ್ಲೇ ಹೋದ್ರು ಒಂದೇ ಒಂದು ಆನ್ಸರ್ ಮಾಡೋದೇನಂದ್ರೆ, ನಿಮ್ಮ ಫೇವರೇಟ್ ಹೀರೋಯಿನ್ ಯಾರು? ಪ್ರಿಯಾಂಕಾ. ಇಲ್ಲ ಇಲ್ಲ, ನಾನು ಓಕೆ, ಅಪಾರ್ಟ್ ಫ್ರಮ್ ಮೀ ಹೂ ಎಲ್ಸ್ ಇಸ್ ಯುವರ್ ಫೇವರೇಟ್ ಹೀರೋಯಿನ್? ಪ್ರಿಯಾಂಕಾ 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 ಪ್ರಿಯಾಂಕಾ. ಇರೋ ವಿಷಯ ಹೇಳ್ತಾ ಇದ್ದೀನಿ. ನನ್ನ ಬುದ್ಧಿವಂತ ಅಂತೀರಾ, ದಡ್ಡ ಅಂತೀರಾ? ಈ ಥರ ಮಾಡಿದ್ರೆ ಹೇಗೆ? ಓಕೆ, ನನ್ನ ಬರ್ತ್ಡೇ ಯಾವಾಗ?
ನೋಡಿ ಇದು ನಿಜವಾಗ್ತಾರೆ ನಾನು ಹೇಳಿದೆ. ಸೊ ಇಷ್ಟೆಲ್ಲ ಹೇಳಿದ್ರ ಮೇಲೆ ಮತ್ತೆ ಕೇಳ್ತಾ ಇದ್ದೇವೆ ಇವಳು. ಅವ್ರಿಗೆ ನೆನಪಿದೆ ಅನ್ಸುತ್ತೆ. ಏನೋ ನೆನಪಿಲ್ಲ. ನಾನು ನೆನಪಿದ್ರು ಹೇಳಲ್ಲ, ಯಾಕಂದ್ರೆ ಇನ್ನೊಂದ್ಸತಿ ಕೇಳ್ತಾರೆ ಮತ್ತೆ ಯಾವಾಗ ಟೆನ್ಷನ್ ಇದ್ದಾಗ. ಅವತ್ತು ಹೇಳಿದೆ ಇವತ್ತು ಹೇಳಲ್ಲ, ಟಿವಿ ಮುಂದೆ ಹೇಳ್ತೀಯ ನೀನು, ಜನಗಳ ಮುಂದೆಲ್ಲ ಕರೆಕ್ಟ್ ಏನೋ ಇಮೇಜ್ಗೋಸ್ಕರ ಜನಗಳ ಮುಂದೆ ಕರೆಕ್ಟ್ ಆಗಿ ಹೇಳ್ತೀನಿ. ನಾನು ಪರ್ಸನಲ್ ಆಗಿ ಕೇಳಿದಾಗ ನನಗೆ ನಾನು ಒಂದು ಮಾನ್ಸ್ಟರ್ ತರ. ಅದಕ್ಕೆ ನೀವು ಕ್ವಶನ್ ಕೇಳಕ್ ಬಿಡಬೇಡಿ ಅಂತ ಹೇಳಿದ್ದು. ಇನ್ನೊಂದು ಲಾಸ್ಟ್ ನಿಮಗೆ ಕ್ವಶನ್ ಆಪ್ಷನ್. ನಿಮ್ಮ ಡೈರೆಕ್ಷನ್ ಪಿಕ್ಚರಲ್ಲಿ ಯಾಕೆ ನನಗೆ ಕಾಸ್ಟ್ ಮಾಡಲಿಲ್ಲ? ಒಳ್ಳೆ ಶಾರ್ಟ್ ಇದು, ನೀವು ನಗ್ತಾ ಇರೋದು. ಇಲ್ಲ, ಅದು ಕ್ಯಾರೆಕ್ಟ್ರು, ಅದು ಏನು, ಅದು ಕೆಲವು ಸತಿ ಏನ್ ಗೊತ್ತಾ, ಕೆಲವು ಕ್ಯಾರೆಕ್ಟರ್ಗಳಿಗೆ ಕೆಲವು ಸೂಟ್ ಇದೆ. ಇವಾಗ ನಾನು ಚಂದ ಇಲ್ವಾ ಅಂತ ಇವಳು, ಆಮೇಲೆ ಎಲ್ಲರೂ ಕೇಳ್ಬಿಟ್ರು ಯಾಕೆ ನಯನತ್ತಾರೆ, ಯಾಕೆ ಇವಳೇ ಮಾಡ್ಬೋದಾಗಿತ್ತಲ್ಲ, ಪ್ರಿಯಾಂಕಾ ಮಾಡ್ಬೋದಾಗಿತ್ತಲ್ಲ ಅಂತ. ಅದು ಇದು ನಾನು ಹೇಳಿದ್ನಲ್ಲ, ನಾನು ಯಾವುದಕ್ಕೂ ಆನ್ಸರ್ ಮಾಡೋದಿಲ್ಲ ನನಗೆ. ನೋಡಿದ್ರ ಸಖತ್ ಪ್ರಶ್ನೆಗಳು ಇಟ್ಟಿದ್ದೀರಾ ನೀವು. ಈ ಥರ ಕ್ವಶನ್ಸ್ ಏನು ಆನ್ಸರ್ ಮಾಡೋದು. ಓಕೆ, ಉಪ್ಪಿ ಮತ್ತು ಪ್ರಿಯಾಂಕಾ ದಂಪತಿಯ ಜಾಲಿ ಸಂದರ್ಶನವನ್ನ ನೋಡ್ತಾ ಇದ್ರಿ. ಸಂದರ್ಶನ ಮತ್ತೆ ಮುಂದುವರಿಯುತ್ತೆ ಇನ್ನೊಂದು ಚಿಕ್ಕ ಬ್ರೇಕ್ನ ನಂತರ. ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ.